ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಬುಧವಾರ ಮತ್ತು ಗುರುವಾರದ್ದು ವ್ಲಾಗು ಶುರು ಮಾಡ್ತಾಯಿದ್ದೀನಿ. ಹಾಗೆ ಅವತ್ತಿನ ದಿವಸ ಏನೆಲ್ಲ ಆಯಿತು, ಹಬ್ಬದ ಪ್ರಿಪ್ರೇಷನ್ನು ಮತ್ತು ನಾನು ಎಲ್ಲೆಲ್ಲ ಹೋಗಿದ್ದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೂ ಸಹ ಯೂಸ್ಫುಲ್ ಇರುತ್ತೆ ಈ ವಿಡಿಯೋ ಅಂತೂ. ಕೊನೆಯವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಖಂಡಿತವಾಗ್ಲೂ. ಮತ್ತು ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಖಂಡಿತವಾಗೂ ಮರಿಬೇಡಿ. ನಿಮಗೆಲ್ಲ ಯೂಸ್ಫುಲ್ ಇರೋವಂತಹ ವಿಡಿಯೋಗಳೇ ನಾನು ರೆಡಿ ಮಾಡಿ ತಿಳಿಸ್ತೀನಿ. ಆದಷ್ಟು ಖಂಡಿತ ನೋಡೋಣ ಬನ್ನಿ. ನೋಡಿ, ಇದು ಕೃಷ್ಣವೇಣಿ ಕ್ಲಾತ್ ಸೆಂಟರ್ ಅಂತ ಮುಳಬಾಗ್ಲಲ್ಲಿದೆ. ಹಾಗೆ ಕೋಲಾರದಲ್ಲೂ ಸಹ ಇದೆ. ನಾನು ಬುಧವಾರ ದಿವಸ ಹಬ್ಬಕ್ಕೆ ಸ್ಯಾರಿ ಬೇಕಲ್ಲ, ಹಾಗಾಗಿ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ. ಅಂದರೆ ಸ್ಯಾರಿ ಅಂದರೆ ಮೊದಲೇ ಸ್ಯಾರಿ ತೊಗೊಂಡಿದ್ದೆ, ಬ್ಲೌಸ್ ಪೀಸು ಅದೆಲ್ಲ ಬೇಕಾಗಿತ್ತು, ತೊಗೊಳಕ್ಕೆ ಹೋಗಿದ್ದೆ. ಕೃಷ್ಣವೇಣಿ ಕ್ಲಾತ್ ಸೆಂಟರ್ ಅಂತ ತುಂಬ ಚೆನ್ನಾಗಿದೆ. ಈ ಕೃಷ್ಣವೇಣಿ ಕ್ಲಾತ್ ಸೆಂಟರ್ ಅಂತ ಚೆನ್ನಾಗಿದೆ ಅನ್ನೋದಕ್ಕಿಂತ ಬಟ್ಟೆಗಳು ಆಗಲಿ, ಡ್ರೆಸ್ಸಸ್ ಆಗಲಿ ಪ್ರತಿಯೊಂದು ಸೂಪರಾಗಿದೆ. ರೇಟು ಅಷ್ಟೇ ತುಂಬ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಚೀಪ್ ಆ್ಯಂಡ್ ಬೆಸ್ಟು ಅಂತ ಹೇಳ್ಬೋದು. ತುಂಬ ನನಗಂತೂ ಇಷ್ಟ ಆಯಿತು. ನಾನು ಪ್ರತಿ ವರ್ಷ ಬೆಂಗಳೂರಿಗೆ ಹೋಗ್ತಾಯಿದ್ದೆ ಸ್ಯಾರಿ ಪರ್ಚೇಸಿಂಗ್ಗೆ. ನಾನು ಈ ಸರಿ ಇಲ್ಲೇ ಕೃಷ್ಣವೇಣಿ ಕ್ಲಾತ್ ಸೆಂಟರಲ್ಲೇ ತೊಗೊಂಡೆ. ಹಾಗೆ ನಾನು 2 ಸೀರೆ ತೊಗೊಂಡಿರೋದ ಪಿಕ್ಕು ಸಹ ಆ್ಯಡ್ ಮಾಡಿದ್ದೀನಿ ಇಲ್ಲಿ ನೋಡಿ. ಇದು ನಾನು ಉಟ್ಕೊಂಡಿರೋಂಥ ಸೀರೆ 850 ಆಗಿರುತ್ತೆ. ಹಾಗೆ ದೇವ್ರಿಗೆ ಉಡಿಸಿರೋಂಥ ಸೀರೆ 1500 ಆಗಿರುತ್ತೆ. ಚೆನ್ನಾಗಿದೆ ಅಲ್ವಾ ಸ್ಯಾರಿ? ಖಂಡಿತ ನೀವು ಆ ಕಡೆ ಕೋಲಾರ ಸೈಡ್ ಅವರಾದರೆ ವಿಸಿಟ್ ಮಾಡಿ ಅಂತ ನಾನಂತೂ ಸಜೆಸ್ಟ್ ಮಾಡ್ತೀನಿ. ಹಬ್ಬದ ಪ್ರಿಪ್ರೇಷನ್ ಅಲ್ವಾ, ಹಾಗಾಗಿ ಎಲ್ಲ ಮಲ್ಕೊಳೋದು ಲೇಟು. ನಾನು ಬುಧವಾರ ದಿವಸ ನೈಟು ಅನ್ನ ಸಾಂಬಾರು ಮಾಡಿದ್ದೆ. ಅಂದರೆ ಬೆಳಗ್ಗೆ ಮುಲ್ಲಂಗಿ ಸಾಂಬಾರು, ಬೀನ್ಸು ಮುಲ್ಲಂಗಿ ಹಾಕಿ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೆ. ಹಾಗೆ ರಾತ್ರಿಗೂ ಸಹ ಏನು ಅಡುಗೆ ಮಾಡೋಕ್ಕಾಗಲಿಲ್ಲ. ಅವತ್ತು ಬ್ಯುಸಿ ಬೇರೆ, ದೇವ್ರ ನೈವೇದ್ಯಕ್ಕೆ ಮಾಡಬೇಕು, ಕ್ಲೀನಿಂಗು ಇದೆಲ್ಲ ತುಂಬ ಇತ್ತು. ಹೋಟೆಲ್ದು ಬೇರೆ ಜೊತೆಗೆ ಅದನ್ನು ಮುಗಿಸ್ಕೊಂಬಂದು ಇದೆಲ್ಲ ಮಾಡೋಷ್ಟಕ್ಕೆ ಸಾಕಾಗೋಗ್ತಾಯಿತ್ತು ಖಂಡಿತ. ಈ ರೀತಿ ರೈಸು ಸಾಂಬಾರು ಸಹ ನಾನು ನಮ್ಮ ಮನೆಯವರು ಊಟ ಮಾಡಿದ್ರಿ. ಸೈಡ್ಗೆ ಚಿಪ್ಸ್ ಸಹ ನಂಚ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಮತ್ತು ದೇವ್ರ ಪ್ರಿಪ್ರೇಷನ್ಗೆ ತಿಂಡಿ ಬೇಕಲ್ಲ ದೇವ್ರ ಮುಂದೆ ಇಡೋದಕ್ಕೆ, ನಾವು ಹೊರಗಡೆಯಿಂದ ತೊಗೊಂಬಂದಿಡಲ್ಲ. ಈ ರೀತಿ ಕಡಲೆಬೀಜ ಕಡಲೆ ಪಪ್ಪು ಉಂಡೆ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ನಿಮಗೇನಾದರೂ ಈ ವಿಡಿಯೋ ರೆಸಿಪಿ ಬೇಕಾದರೆ ನಮ್ಮದು ಇನ್ನೊಂದು ಚಾನಲ್ ಇದೆ, VR ಕುಕ್ಕಿಂಗ್ ಚಾನಲ್ ಅಂತ, ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನೋಡಿ. ಯಾರು ಬೇಕಾದರೂ ಈಸಿಯಾಗಿ ಪಾಕ ತೆಗೆದು ಈ ರೀತಿ ಉಂಡೆ ಮಾಡ್ಬೋದು, ಆ ರೀತಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈ ರೀತಿ ಬಂದಿದೆ ಉಂಡೆಗಳೆಲ್ಲ, ಇಷ್ಟು ಚೆನ್ನಾಗಿ ಬಂದಿತ್ತು. ನಾನು ಕಡಿಮೆ ಮಾಡ್ಕೊಂಡಿದ್ದೆ, ದೇವ್ರ ನೈವೇದ್ಯಕ್ಕೆ ಮಾತ್ರನೇ ಮಾಡ್ಕೊಂಡಿದ್ದೆ. ನೀವು ಫಸ್ಟ್ ಟೈಮು ಟ್ರೈ ಮಾಡೋರಾದರೆ ಈ ರೀತಿ ಕಡಿಮೆ ಕ್ವಾಂಟಿಟಿಯಲ್ಲೇ ಟ್ರೈ ಮಾಡಿ ನೋಡಿ. ಈಸಿಯಾಗಿ ಪಾಕ ತೆಗೆಯೋದನ್ನು ಸಹ ನಾನು ತಿಳಿಸ್ಕೊಟ್ಟಿದ್ದೀನಿ. VR ಕುಕ್ಕಿಂಗ್ ಚಾನಲಲ್ಲೇ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನೋಡಿ, ಎಲ್ಲ ನಮ್ಮ ಮನೆಯೆಲ್ಲ ಹರಡಿಟ್ಟಿದ್ದೀವಿ. ಹಬ್ಬದ್ದು ಸಂಭ್ರಮ ಅಂತಲೇ ಹೇಳ್ಬೋದು. ಇನ್ನು ಇದೆಲ್ಲ ನೀಟಾಗೋಷ್ಟೊತ್ತಿಗೆ ಒಂದೇನೇ ಆಗುತ್ತೆ. ನಾನು ಎಲ್ಲ ಸ್ನಾನ ಎಲ್ಲ ಮಾಡಿ ರೆಡಿ ಆದೆ. ಇನ್ನೂ ದೇವ್ರ ನೈವೇದ್ಯಕ್ಕೆ ಇನ್ನೂ 2 ರೀತಿ ಪ್ರಸಾದ ಮಾಡಬೇಕು. ಮಾಡೋಣ ಅಂತ ರೆಡಿ ಆಗಿದ್ದೀನಿ. ಇವಾಗ ಮಾಡಬೇಕು. ಸಮಯ ಒಂದು 8 ಗಂಟೆ ಆಗಿದೆ ಈಗ. ಈ ಹಬ್ಬದ ಬ್ಯುಸಿಯಲ್ಲಿ ಮಲಗೋದು ಲೇಟು, ಏಳೋದು ಸ್ವಲ್ಪ ತಡ ಆಗುತ್ತೆ. ಏನು ಮಾಡೋದು, ಸಾಕಾಗಿರುತ್ತೆ. ಹೋಟೆಲ್ಲು ಓಡಾಡೋ, ಶಾಪಿಂಗು ಮತ್ತು ಹಬ್ಬದ ಪ್ರಿಪ್ರೇಷನ್ನು ಎಲ್ಲ ಒಟ್ಟೊಟ್ಟಿಗೆ ಅಲ್ವಾ, ಹಾಗಾಗಿ ರೆಸಿಪಿ ಎಲ್ಲ ಮಾಡಿದ್ಮೇಲೆ ನಿಮಗೆ ತಿಳಿಸ್ತೀನಿ ಖಂಡಿತ. ಇದು ಗುರುವಾರದ ದಿನ ಆಗಿರುತ್ತೆ. ಬುಧವಾರ ಎಲ್ಲ ನಾವು ಈ ರೀತಿ ಬೆಡ್ಶೀಟು, ಕರ್ಟನ್ಸು, ಬೆಡ್ ಕವರ್ಸು ಎಲ್ಲ ವಾಶ್ ಮಾಡಿ ಹಾಕಿದ್ವಿ. ಮಳೆಯಿಂದಾಗಿ ಒಣಗೋದು ಲೇಟ್ ಆಯಿತು ಅಂತ ಹೇಳ್ಬೋದು. ಸೊಪ್ಪು ಸಾರಿಗೆ ಇಟ್ಟಿದ್ದೀನಿ ಹೋಟೆಲ್ಗೆ. ಹಾಗೆ ನೋಡಿ, ಬದನೆಕಾಯಿ ಚಟ್ನಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಟೈಮ್ ಬಂದು 10 ಗಂಟೆ ಆಯಿತು. ಇನ್ನು ನಮ್ಮ ತಿಂಡಿಗೆ ರೆಡಿ ಮಾಡಬೇಕು. ಕ್ಯಾಪ್ಸಿಕಮ್ ಪಲ್ಯ, ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ನಾವು ತಿಂಡಿ ಲೇಟಾಗೆ ಮಾಡೋದು, 10 ಗಂಟೆ ಎಲ್ಲ ಮಾಡಲ್ಲ. ಯಾವಾಗಲೂ ಮುದ್ದೆ ಮಾಡ್ಕೊತಾ ಇದ್ವಿ. ಇವತ್ತು ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಚಪಾತಿ, ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಪಲ್ಯ ಚಪಾತಿ. ಮತ್ತೆ ಮಾಡೋವಾಗ ನಿಮಗೆ ವಿಡಿಯೋ ಮಾಡ್ತೀನಿ, ಹೀರಿ. ಮತ್ತೆ
ನೋಡಿ ಕ್ಯಾಪ್ಸಿಕಮ್ ಪಲ್ಯ, ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಕ್ಯಾಪ್ಸಿಕಮ್ ಹಚ್ಚಿ ಒಗ್ಗರಣೆಗೆ ಹಾಕಿ ಅದು ಸ್ವಲ್ಪ ಬೆಂದ ನಂತರ ಸ್ವಲ್ಪ ಸಾಲ್ಟು ಹಾಗೆ ಚಿಲ್ಲಿ ಪೌಡ್ರು ಸಾಂಬಾರು ಪೌಡಿ ಹಾಕಿ ಫ್ರೈ ಮಾಡಿದ್ರೆ ಬೇಗ ರೆಡಿ ಆಗುತ್ತೆ ಕ್ಯಾಪ್ಸಿಕಮ್ ಪಲ್ಯ. ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನು. ಆ ವಿಡಿಯೋ ತೆಗೆದಿಲ್ಲ, ಖಂಡಿತ ಸಾರಿ. ಹಾಗೆ ನೋಡಿ ದೇವ್ರ ನೈವೇದ್ಯಕ್ಕೆ ಅಂತ ಈ ರೀತಿ ಮೈಸೂರು ಪಾಕು ಪ್ರಿಪ್ರೇಷನ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು. ಇದು ಸಹ ನಮ್ಮ ವಿ ಆರ್ ಕುಕಿಂಗ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾನ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ. ಫಸ್ಟ್ ಟೈಮ್ ಮಾಡೋರಿಗಂತೂ ಈಸಿಯಾಗಿ ಮಾಡ್ಬೋದು. ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ, ನೀಟಾಗಿ ಪಾಕ ತೆಗೆಯೋದಾಗಲಿ, ಮಾಡೋ ರೀತಿಯಾಗಲಿ, ವಿಧಾನ ಆಗಲಿ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನೋಡಿ ವಿಡಿಯೋನ. ತುಂಬ ಚೆನ್ನಾಗಿದೆ. ಹಾಗೆ ಇನ್ನು ಗಣೇಶ ಹಬ್ಬ ಬರ್ತಾ ಇದೆಯಲ್ಲ, ಅದಕ್ಕೆ ನಿಮಗೆಲ್ರಿಗೂ ಖಂಡಿತ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಮೈಸೂರು ಪಾಕ್ ಆಗಲಿ, ಕಡಲೆ ಉಂಟಾಗಲಿ. ಹಾಗೆ ನೋಡಿ ಅವತ್ತು ಸಂಜೆ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ವಾ, ಈ ರೀತಿ ಕ್ರೇನ್ ಬಂದಿತ್ತು. ಅದು ನೋಡಿ ಎತ್ತಿಡ್ತಾ ಇದ್ದಾರೆ. ಸಿಂಕ್ ಅನ್ನೋದು ಎಷ್ಟು ಬೇಗ ಎತ್ತಿಡ್ತಾ ಇದ್ದಾರೆ. ಇದು ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ, ಮೊದಲೆಲ್ಲ ಮನುಷ್ಯರೇ ಮಾಡ್ತಾಯಿದ್ರು. ಈಗ ಈ ಥರ ಮಿಷಿನರಿ ವಸ್ತುಗಳು ಬಂದಿರೋದ್ರಿಂದ ಈ ರೀತಿ ನೋಡಿ ಎಷ್ಟು ಈಸಿಯಾಗಿ ಎತ್ತಿಡ್ತಾ ಇದೆ ಅನ್ನೋದಕ್ಕೋಸ್ಕರ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದು ಒಂದು ವಿಡಿಯೋ ಅಂತ. ನಾನು ಮನೆ ಕಾಂಪೌಂಡ್ ಒಳಗಡೆನೇ ನಿಂತ್ಕೊಂಡು ವಿಡಿಯೋ ಮಾಡಿರೋದ್ರಿಂದ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇದೆಯೋ ಇಲ್ಲೋ. ಹೊರಗಡೆ ಹೋದರೆ ಭಯ. ನೋಡಿ ಕಾಣಿಸ್ತಾ ಇದೆ. ಇದು ಸಿಂಕ್ ಆಗಿರುತ್ತೆ, ಕಲ್ಲಿಂದು ಸಿಂಕು. ತುಂಬ ಚೆನ್ನಾಗಿ ಎಷ್ಟು ಈಸಿಯಾಗಿ ಎತ್ತಿಟ್ಬಿಟ್ರು. ಇದಾಗಿತ್ತು ಗುರುವಾರದ ವ್ಲಾಗು ಹಾಗೆ ಪ್ರಿಪ್ರೇಷನ್ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.